ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದನೇ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಡುಗೆ ಶುರು ಮಾಡ್ಕೊಂಡಿದ್ದೀನಿ. ಮಗಳಿಗೆ ಬಾಕ್ಸಿಗೆ ಕಟ್ಟಬೇಕು, ಹಾಗೆ ಅವಳಿಗೆ ನಾಷ್ಟ ಕೂಡ ಮಾಡಿಸ್ಬೇಕು. ಇವತ್ತು ರೊಟ್ಟಿ, ಬುಡ್ಮಿಕಾಯಿ ಪಲ್ಯ ಹಾಗೆ ಶಾವಿಗೆ ಉಪ್ಪಿಟ್ಟನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಬುಡ್ಮಿಕಾಯಿನ ಹೆಚ್ಚಿ ನೀರಲ್ಲಿ ಹಾಕಿಟ್ಕೊಂಡಿದ್ದೆ. ಇದನ್ನು ನೀರಿಂದ ತೆಗಿತಾ ಇದ್ದೀನಿ. ಇದ್ರ ಬೀಜ ಏನಿದೆಯಲ್ಲ, ಪೂರ್ತಿಯಾಗಿ ತೆಗಿಬೇಕು ಅಂತ ಏನಿಲ್ಲ. ಅದರಲ್ಲಿ ನೀರಲ್ಲಿ ಎಷ್ಟು ಬರುತ್ತಲ್ಲ ಅಷ್ಟು ತಕ್ಕೋತೀನಿ. ಅದನ್ನು ನಾನು ಗಿಡಗಳಿಗೆ ಹಾಕ್ಕೊತೀನಿ. ಅದರಲ್ಲಿ ಬೀಜ ಬಿದ್ದು ಒಂದೆರಡು ಗಿಡ ಹುಟ್ಕೊಂಡ್ರೆ ಬುಡ್ಮಿಕಾಯಿ ಕೂಡ ಸಿಗುತ್ತಲ್ಲ, ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ನಾನು ಕುದಿಯೋಕ್ಕೆ ಎತ್ತಿಟ್ಕೊತೀನಿ. ಮೊದಲು ಕುದಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ಕೊತೀನಿ. ಇಲ್ಲ ಅಂದರೆ ನೀವು ಕುಕ್ಕರಲ್ಲೇ ಒಗ್ಗರಣೆ ಹಾಕಿಬಿಟ್ಟು ಕೂಡ ನೀವು ಕುದಿಸ್ಕೋಬೋದು. ನಾನು ಈ ರೀತಿಯಾಗಿ ಮಾಡ್ತೀನಿ. ಇದ್ರದ್ದು ರೆಸಿಪಿನ ಈಗ ಆಲ್ರೆಡಿ ನಾನು ಒಂದು ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ಬರೀ ರೆಸಿಪಿ ಇದೆ, ವ್ಲಾಗ್ ಎಲ್ಲ ಇಲ್ಲ. ಅದರಲ್ಲಿ ನೀವು ನೋಡ್ಕೋಬೋದು. ಹಾಗೆ ಇದನ್ನು ಕುದಿಯೋಕೆ ಇಟ್ಬಿಟ್ಟು ಉಳಿದಿದ್ದಕ್ಕೆ ತಯಾರಿ ಮಾಡ್ತಾಯಿದ್ದೆ ನಾನು ಶಾವಿಗೆ ಉಪ್ಪಿಟ್ಟಿಗೆಲ್ಲ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಇಷ್ಟ ಆಗ್ಬೋದು, ಲೈಕ್ ಮಾಡಿ. ಇಷ್ಟ ಆದರೆ ಇನ್ನೂ ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈಗ ಇದು ಕೂಡ 2 ವಿಸಲ್ ಹಾಕಿಸ್ದೆ, ಸಾಕು ಅಷ್ಟು. ಕೆಲವೊಂದು ಸಾರಿ 3 ವಿಸಲ್ ಹಾಕಿಸ್ಬೇಕಾಗತ್ತೆ. ಆದರೆ ತುಂಬ ಮೆತ್ತಗಾದ್ರೂ ಪಲ್ಯ ಅಷ್ಟು ರುಚಿಯಾಗಲ್ಲ. 2 ವಿಸಲ್ ಸಾಕು. ಹಾಗೆ ಇಲ್ಲಿ ಇನ್ನೊಂದು ಪಾತ್ರೆನ ಕಾಯಕ್ಕಿಟ್ಟಿದ್ದೆ. ಅದಕ್ಕೇ ನಾನು 1 ಬೌಲಷ್ಟು ಶಾವಿಗೆನ ತೊಗೊತಾ ಇದ್ದೀನಿ. ಅದಕ್ಕೆ 1 ಸ್ಪೂನ್ನಷ್ಟು ತುಪ್ಪನ ಹಾಕಿ ಫ್ರೈ ಮಾಡ್ಕೊತೀನಿ. ನೀವು ಎಣ್ಣೆ ಕೂಡ ಹಾಕಿ ಫ್ರೈ ಮಾಡ್ಕೋಬೋದು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಕೆಂಪಗಾಗಬೇಕು, ಅಂದರೆ ಉಪ್ಪಿಟ್ಟು ತುಂಬ ರುಚಿನೂ ಆಗುತ್ತೆ, ಉದುರಾಗೂ ಕೂಡ ಆಗುತ್ತೆ. ಹಾಗೆ ಹಾಕಿದ್ರೆ ಅಷ್ಟು ಉಪ್ಪಿಟ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಮೊದಲೇ ಇದನ್ನು ಚೆನ್ನಾಗಿ ಒಂದು ಸಾರಿ ಫ್ರೈ ಮಾಡ್ಕೋಬೇಕು. ಅಂಗಡಿಯಿಂದ ತಂದಿರುವಂಥದ್ದಾದರೆ ಶಾವಿಗೆ ಮೊದಲೇ ಫ್ರೈ ಮಾಡಿ ಇಟ್ಟಿರ್ತಾರೆ. ಇದು ಮನೆಯಲ್ಲಿ ಮಾಡಿಸಿರುವಂಥ ಶಾವಿಗೆ. ಇದು ತುಂಬ ರುಚಿಯಾಗಿರುತ್ತೆ ಮನೆಯಲ್ಲಿ ಮಾಡಿಸಿರುವಂಥ ಶಾವಿಗೆ ಉಪ್ಪಿಟ್ಟು. ನೋಡಿ, ಈಗ ಇಷ್ಟು ಕಲರ್ ಚೇಂಜ್ ಆಗಿದೆ, ಸಾಕು, ಇಷ್ಟು ಹುರಿದಿದೆ ಇದು. ಈಗ ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊತೀನಿ. ನಾನು ಇಲ್ಲಿ ಒಂದು ಪಾತ್ರೆನ ಕಾಯಕ್ಕಿಡ್ತೀನಿ, ಒಂದು ಬಾಣಲೆನ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಗೆ ಒಂದು ಸ್ವಲ್ಪ ಎಣ್ಣೆ ಎರಡೂ ಹಾಕ್ಕೊತೀನಿ. ನೀವು ಬರೀ ತುಪ್ಪದಲ್ಲೂ ಕೂಡ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಎರಡೂ ಹಾಕಿದರೆ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಅಂತ ಹೇಳಿ ನಾನು ತುಪ್ಪ ಮತ್ತು ಎಣ್ಣೆ ಎರಡೂ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನನ್ನ ಮಗಳಿಗೆ ಶಾವಿಗೆ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ. ಅವಳ ಭಾಷೆಯಲ್ಲಿ ಹೇಳೋದಾದರೆ ಶಾವಿಗೆ ಮ್ಯಾಗಿ. ಇದು ಮ್ಯಾಗಿ ಅಂತ ಹೇಳಿ ಅವಳು ಇಷ್ಟಪಟ್ಟು ತಿಂತಾಳೆ. ಈಗ ಎಣ್ಣೆ ತುಪ್ಪ ಕಾದಿದೆ. ಈಗ ಇದಕ್ಕೆ ಜೀರಿಗೆ, ಸಾಸಿವೆ ಎರಡೂ ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲ ಹಾಕ್ಕೋಬೋದು ಬೇಕು ಅಂದರೆ. ಇವತ್ತು ನಾನು ಇಲ್ಲಿ ಯಾವುದೇ ಥರನೂ ಅದನ್ನು ಆ್ಯಡ್ ಮಾಡ್ತಾಯಿಲ್ಲ. ಕರಿಬೇವು ಹಾಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ನಾನಿಲ್ಲಿ ಮೀಡಿಯಮಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ರುಚಿ ಜಾಸ್ತಿ. ಹಾಗೆ ಒಂದು ಸ್ವಲ್ಪ ಶೇಂಗಾ, ನೀವು ಗೋಡಂಬಿ ಬೇಕಿದ್ದರೂ ಕೂಡ ಇದಕ್ಕೆ ಸೇರಿಸ್ಕೋಬೋದು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದರೆ ತುಂಬ ರುಚಿ ಇರುತ್ತೆ ತಿನ್ನೋದಕ್ಕೆ. ಹಾಗೆ ಇಲ್ಲಿ ನಾನೊಂದು ಸ್ವಲ್ಪ ಉಳ್ಳಾಗಡ್ಡಿನ, ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಇಲ್ಲಿ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ತರಕಾರಿ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ತರಕಾರಿ ಸೇರಿಸ್ತಾ ಇಲ್ಲ, ಸಿಂಪಲ್ಲಾಗಿ ಶಾವಿಗೆ ಉಪ್ಪಿಟ್ಟನ್ನು ತೋರಿಸ್ತಾ ಇದ್ದೀನಿ ಇವತ್ತು. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಫ್ರೈ ಆಗಬೇಕು, ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಉಳ್ಳಾಗಡ್ಡಿದು. ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಿಷ್ಟು ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊತೀನಿ. 1 ಬೌಲ್ ಶಾವಿಗೆಗೆ 2 ಬೌಲಷ್ಟು ನೀರು ಹಾಕಿದ್ರೆ ಉದುರಾಗಿ ಚೆನ್ನಾಗಾಗತ್ತೆ ಉಪ್ಪಿಟ್ಟು. ನಿಮಗೆ ಮೆತ್ತಗೆ ಬೇಕು ಅಂದರೆ ಅದ್ರ ಮೇಲೆ ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೋಬೇಕಷ್ಟೇ. ಪೂರ್ತಿ ಜಾಸ್ತಿನೂ ಹಾಕೋಕ್ಕೆ ಹೋಗಬಾರ್ದು, ಯಾಕಂದರೆ ಪೂರ್ತಿ ಮೆತ್ತಗಾದರೆ ಶಾವಿಗೆ ಉಪ್ಪಿಟ್ಟು ಅಷ್ಟು ಚೆನ್ನಾಗಿರಲ್ಲ. ಉದುರಾಗಿದ್ರೇ ಚೆನ್ನಾಗಿ. ನನಗೆ ಉದುರಾಗಿರೋದು ಇಷ್ಟ. ನನಗೆ ಅಂತ ಮಾಡಿಕೊಂಡ್ರೆ 2 ನೀರನ್ನು ಹಾಕ್ಕೊತೀನಿ. ಟಿಫಿನ್ನಿಗೆ ಕಟ್ತಾಯಿದ್ದೀನಿ ನಾನು, ಹಾಗಾಗಿ ಸ್ವಲ್ಪ ಮೆತ್ತಗೆ ಮಾಡ್ಕೊತೀನಿ ನಾನು.
2 ಹಾಕಿದೆ. 2ರ ಮೇಲೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ. 2.5 ಕೂಡ ಹಾಕ್ತಾಯಿಲ್ಲ, ಸ್ವಲ್ಪ ಅದ್ರ ಮೇಲೆ ಒಂದು ಅರ್ಧ ಬಟ್ಲಿಗಿಂತ ಕಮ್ಮಿಯಷ್ಟು ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಕುದಿಯೋಕ್ಕೆ ಇಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು. ಹಾಗೆ ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ಳಿ, ಮತ್ತು ಒಂದು ಅರ್ಧ ನಿಂಬೆಹಣ್ಣಿನ ರಸನೂ ಕೂಡ ಇದಕ್ಕೆ ಹಿಂಡ್ಕೊತಾ ಇದ್ದೀನಿ. ಇದಿಷ್ಟು ಹಾಕಿ ಆದಮೇಲೆ ಇದನ್ನು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಕುದಿಯೋಕ್ಕೆ ಬಿಡಿ. ಇದು ಕುದ್ದ ಮೇಲೆ ಇದಕ್ಕೆ ಶಾವಿಗೆನ ಸೇರಿಸ್ಕೋಬೇಕು, ಹುರಿದಿರುವಂಥದ್ದು. ಅಷ್ಟರಲ್ಲೇ ನನ್ನ ಮಗಳು ಎದ್ದು ಬಂದಳು. ಅವಳು ಬ್ರಷ್ ಎಲ್ಲ ಮಾಡಿ ಬಂದಿದ್ದಾಳೆ. ಈಗ ಅವಳಿಗೆ ಹಾಲನ್ನು ಕಾಯಿಸ್ಕೊಡ್ಬೇಕು. ಹಾಲು ಮೊದಲೇ ಕಾಯಿಸಿಟ್ಟಿದ್ದೆ ನಾನು, ಆದರೆ ಇದಕ್ಕೆ ಬಾದಾಮ್ ಪುಡಿ ಕಲಿಸ್ಬೇಕು ಅನ್ನೋ ಸಲುವಾಗಿ ನಾನು ಮತ್ತೆ ಹಾಲನ್ನು ಹಾಕಿಬಿಟ್ಟು ಬಾದಾಮ್ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬಿಸಿ ಹಾಲಿಗೆ ಸೇರಿಸಿದ್ರೆ ತೊಂದರೆ ಇಲ್ಲ, ಚೆನ್ನಾಗಾಗತ್ತೆ. ಬಟ್ ನನ್ನ ಮಗಳಿಗೆ ಹಾಲು ಇಷ್ಟ ಆಗಲ್ಲ. ದಿನ ಒಂದು ರುಚಿಯಲ್ಲಿ ಕೊಡ್ತೀನಿ ನಾನು. ಹೆಚ್ಚಾಗಿ ಡೇಟ್ ಸಿರಪ್ ಹಾಕಿ ಕೊಡ್ತೀನಿ, ಒಂದಿನ ಜೇನುತುಪ್ಪ, ಒಂದಿನ ಈ ರೀತಿ ಬಾದಾಮ್ ಪುಡಿ. ಆದರೆ ಬಾದಾಮ್ ಪುಡಿ ಏನಂದರೆ ಬಾಯಲ್ಲಿ ಅವಳಿಗೆ ಸಿಕ್ಕರೆ ಇಷ್ಟ ಆಗಲ್ಲ. ಹಾಗಾಗಿ ಅವಳಿಗೆ ಹಾಲನ್ನು ಹಾಕಿಬಿಟ್ಟು ಕುದಿಸಿ, ಹಾಲಲ್ಲಿ ಆ ಪೌಡ್ರನ್ನ ಕುದಿಸ್ಬಿಟ್ಟು ಕೊಡ್ತೀನಿ ನಾನು. ಇವತ್ತು ಸ್ವಲ್ಪ ಟೇಸ್ಟ್ ಚೇಂಜ್ ಇರಲಿ ಅಂತ ಹೇಳಿ ಕೋಕೋ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಕೋಕೋ ಪೌಡ್ರು ಅರ್ಧ ಚಮಚಗಿಂತ ಕಡಿಮೆ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ. ಅರ್ಧ ಚಮಚಗಿಂತ ಸ್ವಲ್ಪ ಕಡಿಮೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದನ್ನು ಅವಳಿಗೆ ಹಾಲು ಕುಡಿಯೋಕ್ಕೆ ಕೊಡ್ತೀನಿ. ಒಂದು ಸಣ್ಣ ಕಪ್ಪಲ್ಲಿ ಕುಡಿತಾಳವಳು. ಅದು ಇಷ್ಟ ಆಗಲ್ಲ, ನನ್ನ ಒಂದು ಕಿರಿಕಿರಿಗೆ ಕುಡಿತಾಳೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಅವಳಿಗೂ ಕೂಡ ಹಾಕ್ಕೊಡ್ತೀನಿ ನಾನು. ಒಂದು ಅರ್ಧ ಗಂಟೆ ಬೇಕು ಇದಿಷ್ಟು ಕುಡಿಯೋಕ್ಕೆ ಅವಳಿಗೆ. ಯಾಕಂದರೆ ಇಷ್ಟಪಟ್ಟು ಕುಡಿಯೋದಾದರೆ ಬೇಗ ಹಾಲು ಕುಡಿದ್ಬಿಡ್ತಾಳೆ. ಇಷ್ಟಪಡ್ತಾ ಇಲ್ಲ, ಹೀಗಾಗಿ ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಅದಕ್ಕೆ ಅವಳಿಗೆ ಬೇಗ ಎದ್ದ ತಕ್ಷಣವೇ ನಾನು ಫಸ್ಟ್ ಹಾಲನ್ನು ಕೊಡ್ತೀನಿ, ಹಾಲು ಕುಡೀಲಿ ಅಂತ ಹೇಳಿ. ಅವಳಿಗೆ ಹಾಲು ಸ್ಮೆಲ್ ಇಷ್ಟನೇ ಆಗಲ್ಲ, ಅಷ್ಟು ಅವಳು ಹಾಲನ್ನ ಇಷ್ಟಪಡೋದಿಲ್ಲ. ಹಾಗೆ ಇಲ್ಲಿ ಅವಳಿಗೆ ಮಖಾನ ಸ್ನ್ಯಾಕ್ಸಿಗೆ ಕಟ್ಟಬೇಕು ಅಂತ ಹೇಳಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದರಲ್ಲಿ ಮಖಾನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಮಖಾನ, ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ತುಪ್ಪನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ರೀತಿ ಹುರಿಯೋದ್ರಿಂದ ತಿನ್ನೋದಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಮಖಾನ. ಆಮೇಲೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಮಕ್ಕಳಿಗೆ. ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಚೂರು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ, ಸುಮ್ಮನೆ ಸ್ವಲ್ಪ ಸ್ಲೈಟಾಗಿ ಇರಲಿ ಅನ್ನೋಕ್ಕೋಸ್ಕರ ಉಪ್ಪನ್ನ ಹಾಕಿ ಒಂದು ಸೆಕೆಂಡು ಹುರಿದ್ಬಿಟ್ಟು ಇದನ್ನು ತೆಗೆದುಬಿಡ್ತೀನಿ. ತಿನ್ನೋದಕ್ಕೆ ಕುರುಕುರು ಆಗಿ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಬೇಕು ಅಂದರೆ ಖಾರದ ಪುಡಿ ಎಲ್ಲನೂ ಹಾಕೋಬೋದು, ಅಥವಾ ಮಸಾಲ ಮ್ಯಾಜಿಕ್ ಬರುತ್ತಲ್ಲ ಅದನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು. ನಾನು ಸಿಂಪಲಾಗಿ ಕೊಡ್ತಾಯಿದ್ದೀನಿ ಅವಳಿಗೆ. ಇದಿಷ್ಟು ಹುರಿದಾದ್ಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಎತ್ತಿಟ್ಕೊತೀನಿ. ತಣ್ಣಗಾದ್ಮೇಲೆ ಇದನ್ನು ಡಬ್ಬಿಗೆ ಕಟ್ಟಬೇಕಾಗತ್ತೆ, ಇಲ್ಲಾಂದರೆ ಮತ್ತೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಕಡೆ ಶಾವಿಗೆ ನೀರು ಕೂಡ ಕುದೀತಾ ಇದೆ, ಒಗ್ಗರಣೆ. ಅದು ಚೆನ್ನಾಗಿ ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ಇದಕ್ಕೆ ಈ ಶಾವಿಗೆನ ಸೇರಿಸ್ಕೊತೀನಿ ನಾನು. ನೋಡಿ ಚೆನ್ನಾಗಿ ಕುದ್ದಿದೆ. ಈಗ ಈ ಶಾವಿಗೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಬೇಕು. ಮಿಕ್ಸ್ ಮಾಡಿ ಮತ್ತೆ ನಾನು ಮುಚ್ಚಳನ ಮುಚ್ಚಿ ಕುದಿಯೋಕೆ ಇಡ್ತಾಯಿದ್ದೀನಿ. ಒಂದು 2 ನಿಮಿಷದಲ್ಲಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಈಗ ಸೈಡ್ಗೆ ನಾನು ಪಲ್ಯಕ್ಕೆ ಕೂಡ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸಿಂಪಲ್ ಒಗ್ಗರಣೆ, ಎಣ್ಣೆ, ಜೀರಿಗೆ, ಸಾಸಿವೆ, ಆಮೇಲೆ ಉಳ್ಳಾಗಡ್ಡಿ, ಕರಿಬೇವು, ಖಾರದ ಪುಡಿ, ಅರಿಶಿಣ ಪುಡಿ ಎಲ್ಲ ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುದಿಸಿರುವಂಥ ಬುಡುಮಿಕಾಯಿ ಏನಿದೆಯಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊತೀನಿ ನಾನು. ಇದನ್ನ ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಬೇಕು. ಇದೆಲ್ಲ ಆದಮೇಲೆ ಈಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಶೇಂಗಾ ಪುಡಿ, ಗುರೆಳ್ಳು ಪುಡಿ ಇದಿಷ್ಟು ಹಾಕಿಬಿಟ್ರೆ ಪಲ್ಯ ರೆಡಿ ಆಗುತ್ತೆ. ಇದ್ರದ್ದು ವಿಡಿಯೋ ಹಾಕಿದ್ದೀನಿ ನಾನು ಪಲ್ಯದ್ದು, ಯಾರು ನೋಡಿಲ್ಲ ಅಂದರೆ ನೀವು ಚೆಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಉಪ್ಪಿಟ್ಟು ಕೂಡ ರೆಡಿ ಆಗ್ತಾ ಇದೆ. ಮಧ್ಯಕ್ಕೆ ಒಂದು ಸ್ವಲ್ಪ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ಮಣ್ಣಿನ ಪಾತ್ರೆನಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿದ್ದೀನಿ. ತುಂಬ ಜೋರು ಉರಿ ಇಟ್ಟರೆ ಪಾತ್ರೆ ಹಾಳಾಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಒಂದು ಸಾರಿ ಇದನ್ನು
ಮುಚ್ಚಳನ ತೆಗೆದುಬಿಟ್ಟು ಮಿಕ್ಸ್ ಮಾಡಿ ಮತ್ತೆ ವಾಪಸ್ ಇಡಬೇಕು. ಈಗ ನೋಡಿ ಈ ರೀತಿ ಸ್ವಲ್ಪ ನೀರಿದ್ರೂ ಇದು ಚೆನ್ನಾಗಿರಲ್ಲ, ನೀರೆಲ್ಲ ಹೋಗಬೇಕು. ಅಲ್ಲಿ ತನಕ ನೀವು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬಿಡ್ತೀನಿ ನಾನು. ಈ ಪಲ್ಯ ಕೂಡ ಈಗ ರೆಡಿ ಆಯಿತು. ಬೆಳಗ್ಗೆ ಒಂದು ಸ್ವಲ್ಪ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಂದರೆ ಒಂಚೂರು ಬ್ಯುಸಿ ಇರುತ್ತೆ ಬೆಳಗ್ಗೆ ಟೈಮು. ಅವ್ರು ಹೋದ್ಮೇಲೆ ಮತ್ತೆ ಮನೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ, ಎಲ್ಲ ಎತ್ತಿಡೋದು ಮಾಡೋದು ಎಲ್ಲನೂ. ಇದ್ರ ಜೊತೆಗೆ ನಾನು ಅವಳಿಗೆ ನೀರನ್ನು ತುಂಬಿಸಿ ಇಟ್ಟೆ ಬಾಟಲ್ಗೆಲ್ಲ. ಹಾಗೆ ಅವಳು ಕೂಡ ಸ್ನಾನ ಮಾಡಿ ಬಂದಳು. ಅವಳಿಗೆ ಬಟ್ಟೆ ಎಲ್ಲ ಹಾಕಿಬಿಟ್ಟು ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡಿದೆ ನಾನು. ಹಾಗೆ ಅವಳಿಗೆ ರೊಟ್ಟಿ ಕೂಡ ಇವತ್ತು ಮಾಡಿದೆ ನಾನು. ಆ ರೊಟ್ಟಿ ಕೂಡ ಊಟ ಮಾಡಿಸ್ದೆ ಅವಳಿಗೆ. ಇಲ್ಲಾಂದರೆ ಲೇಟ್ ಆದರೆ ಊಟ ಮಾಡಲ್ಲ ಸರಿಯಾಗಿ. ಹೀಗಾಗಿ ನಾನು ಬೆಳಗ್ಗೆ ಹೊತ್ತು ಏನಂದರೆ ಅವಳಿಗೆ ರೊಟ್ಟಿ ಚಪಾತಿ ಎರಡರಲ್ಲಿ ಯಾವುದಾದ್ರೂ ಒಂದು ಊಟ ಮಾಡಿಸಿ ಕಳಿಸ್ತೀನಿ. ಟಿಫಿನ್ ಬಾಕ್ಸ್ಗೆ ಏನಂದರೆ ರೈಸು, ಈ ರೀತಿ ನಾಷ್ಟ ಏನಿರುತ್ತಲ್ಲ, ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು ಈ ರೀತಿಯಾಗಿ ಮಾಡಿ ಕಳಿಸಿರ್ತೀನಿ ನಾನು. ಅವಳಿಗೆ ಏನು ಬೇಕೋ ಅವಳಿಗೆ ಹಿಂದಿನ ದಿನವೇ ಕೇಳ್ಕೊಂಡಿರ್ತೀನಿ ನಾನು. ಹೀಗಾಗಿ ನಾನು ಬೆಳಗ್ಗೆ ನನಗೆ ಅಷ್ಟು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಇರಲ್ಲ, ಅವಳನ್ನೇ ಕೇಳಿಬಿಟ್ಟು ಮಾಡಿಬಿಡ್ತೀನಿ. ಈಗ ಉಪ್ಪಿಟ್ಟು ರೆಡಿಯಾಗಿದೆ. ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಅಳ್ಳಕ್ಕೆ ಬಿಟ್ಟರೆ ಸಾಕು, ರೆಡಿ ಆಗುತ್ತೆ. ಅವಳು ಕೂಡ ಟಿಫಿನ್ ಬಾಕ್ಸ್ ಕಟ್ಟೋಕ್ಕೆ ಕರೆಕ್ಟ್ ಟೈಮ್ ಆಯಿತು. ಈ ರೀತಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಈ ರೀತಿ ನೀವು ಶಾವಿಗೆ ಉಪ್ಪಿಟ್ಟು ಕಟ್ಟಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇಷ್ಟೆಲ್ಲ ಮಾಡೋದ್ರಲ್ಲಿ ನೀರು ಬಂತು. ಗಿಡಗಳಿಗೆಲ್ಲ ನೀರು ಹಾಕಿಬಿಟ್ಟು ಕೆಳಗಡೆ ಹೋಗಿ ಮಗಳನ್ನ ರೆಡಿ ಮಾಡಿ ಕಳಿಸ್ದೆ, ಎಲ್ಲ ಮಾಡಿದೆ. ಕೊನೆಗೇನೆಂದರೆ ಅವಳಿಗೆ ಟಿಫಿನ್ ಬಾಕ್ಸ್ ಕೈಯಲ್ಲಿ ಕೊಡೋದು ನಾನು ಮರ್ತೋಯ್ತು. ನಮ್ಮ ಮನೆಯವ್ರು ಕೂಡ ಮರೆತು ಹೊರಟೋದ್ರು. ಮತ್ತೆ ಅವರು ಬಂದು 12 ಗಂಟೆಗೆ ಹೋಗಿ ಅವಳಿಗೆ ಟಿಫಿನ್ ಕೊಟ್ಟೋದ್ರು. ಸ್ಕೂಲ್ಗೆ ಹೋಗಬೇಕಾದ್ರೆ ಅವಳು ಇನ್ಸ್ಟ್ರಕ್ಷನ್ಸೇ ಜಾಸ್ತಿ ಇರುತ್ತೆ ನನಗೆ. ನೀನು ಮನೆಯಲ್ಲಿ ಈ ರೀತಿ ಇರು, ಆ ರೀತಿ ಇರು, ನಾನು ಬೇಗ ಬರ್ತೀನಿ. ಅವಳು ನನಗೆಲ್ಲನೂ ಹೇಳ್ತಾ ನಿಲ್ತಾಳೆ. ಹೋಗಬೇಕಾದ್ರೆ ಒಂದು ಟೈಮು ಅವಳದೆಲ್ಲ ಕೇಳಿಸ್ಕೊತೀನಿ ನಾನು. ಇವತ್ತೇನಾಯಿತು ಅಂದರೆ ಇದಿಷ್ಟು ಕೇಳಿಸ್ಕೊಂಡು ಅವಳನ್ನ ಕಳಿಸೋಷ್ಟರಲ್ಲಿ ನನಗೆ ಟಿಫಿನ್ ಕೊಡೋದು ಮರ್ತೋಯ್ತು. ಸ್ವಲ್ಪ ಬೇಜಾರು ಅನ್ನಿಸ್ತು. ಯಾಕಂದರೆ ಅವರು ಮುಂದೆ ಹೋದ್ಮೇಲೆ ನನಗೆ ನೆನಪಾಯಿತು ಅವ್ರ ಕೈಯಲ್ಲಿ ಟಿಫಿನ್ ಬಾಕ್ಸ್ ಇಲ್ಲ ಅಂತ. ಸ್ವಲ್ಪ ಬೇಜಾರು ಅನ್ನಿಸ್ತು ನನಗೆ. ಬಟ್ ಆಮೇಲೆ ಬಂದು ನಮ್ಮ ಮನೆಯವರು ವಾಪಸ್ 12 ಗಂಟೆಗೆ ಅವಳಿಗೆ ಟಿಫಿನ್ ಬಾಕ್ಸನ್ನು ಕೊಟ್ಟರು. ಈಗ ಮೆಲ್ಲಕ್ಕೆ ನಡಿ. ನೀ ಕೆಳಗೆ ನೋಡು. ಇಲ್ಲಿಗೆ ಇವತ್ತಿನ ವ್ಲಾಗನ್ನು ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.